ಕೊನೆಗೆ ಜನವರಿಯ ಮೀನ ರಾಶಿ. ಮೀನರಾಶಿಗೆ ನಾನಾ ಕೆಲಸಗಳ ನಾನಾ ಅವಕಾಶಗಳ ಮಾಸ ಅಂತಂತ ಹೇಳ್ತೇನೆ. ನೀವು ಎಷ್ಟು ಅದನ್ನು ಚೆನ್ನಾಗಿ ಬಳಸ್ಕೊಳ್ತೀರೋ ಅಷ್ಟು ಒಳ್ಳೆಯದಾಗ್ತದೆ. ರಾಶ್ಯಾಧಿಪತಿ ಚತುರ್ಥದಲ್ಲಿ ಮತ್ತು ಶನಿಯ ಒಂದು ಸೌಮ್ಯ ಭಾವ, ವ್ಯಯದಲ್ಲಿ ಇರ್ತಕ್ಕಂಥ ರಾಹುವಿನ ಅನಾನುಕೂಲ ಒಂದು ಬಿಟ್ಟರೆ ಎಲ್ಲವೂ ಕೂಡ ನಿಮಗೆ ಅವಕಾಶಗಳನ್ನು ತರ್ತಕ್ಕಂಥ ಒಳ್ಳೆಯ ಏನಾದರೂ ಒಂದು ಬದಲಾವಣೆಯನ್ನು ತರ್ತಕ್ಕಂಥದ್ದು ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೂ ಬಹಳ ಒಳ್ಳೆಯದು, ವೈದ್ಯಕೀಯ ಜನರಿಗೆ ಬಹಳ ಒಳ್ಳೆಯದು, ಮೆಡಿಸಿನಲ್ ಬಿಸ್ನೆಸ್ನಲ್ಲಿರ್ತಕ್ಕಂಥ ಮೆಡಿಕಲ್ ಇಂಡಸ್ಟ್ರಿ ಏನಿದೆ ಅದಕ್ಕೆ ಬಹಳ ಒಳ್ಳೆಯದು. ಜನವರಿಯ ತಿಂಗಳು ದೇಶ ವಿದೇಶದಲ್ಲಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳು ಇತ್ಯಾದಿ ಅವರ ಹೂಡಿಕೆಗಳು, ಆ ಫೈನಾನ್ಸಸ್ನ ಹ್ಯಾಂಡಲ್ ಮಾಡ್ತಕ್ಕಂತಹ ಕೆಲಸಗಳು, ಈ ರೀತಿಯ ಕೆಲಸ ಕಾರ್ಯ ಇದಕ್ಕೆಲ್ಲ ಏಳಿಗೆ ತರ್ತಕ್ಕಂತಹ ತಿಂಗಳು ಮೀನಮಾಸ ಜನವರಿಯಲ್ಲಿ. ರಾಯರ ಸೇವೆ, ನಾಗಶಾಂತಿ, ಮಹಾಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ರಾಮನಾಥಪುರ ಈ ರೀತಿಯ ನಾಗಕ್ಷೇತ್ರಗಳಿಗೆ, ಘಾಟಿ ಸುಬ್ರಹ್ಮಣ್ಯ, ಪಳನಿ ಸುಬ್ರಹ್ಮಣ್ಯ ಕ್ಷೇತ್ರಗಳು, ಈ ರೀತಿಯ ಮಹಾಕ್ಷೇತ್ರಗಳ ದರ್ಶನದಿಂದ ಬಹಳ ಒಳ್ಳೆಯದು. ರಾಯರ ಸೇವೆ, ರಾಯರ ನಾಮಸ್ಮರಣೆ, ವಿಶೇಷವಾಗಿರ್ತಕ್ಕಂಥ ಯಾರಿಗೆ ಜಾತಕದಲ್ಲಿ ರಾಹುದೋಷ ಇದೆಯೋ ಅವರು ರಾಘವೇಂದ್ರ ಸ್ವಾಮಿಗಳ ವಿಶೇಷ ಸೇವೆ, ಭಕ್ತಿಯಿಂದ ಪ್ರದಕ್ಷಿಣೆ, ನಮಸ್ಕಾರ, ನಾಮಸ್ಮರಣೆ, ಇದರಿಂದ ಜಾತಕದಲ್ಲಿರ್ತಕ್ಕಂಥ ರಾಹುಕೇತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ಮದೋಷಗಳೆಲ್ಲ ಇರ್ತದೆ ಜನ್ಮಾಂತರದ್ದು, ಅದೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿದೆ. ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಛಿತಪ್ರದಃ ರಾಘವೇಂದ್ರ ಗುರು ತಸ್ಮಾತ್ ಲೋಕೆ ಖ್ಯಾತೋ ಭವಿಷ್ಯತಿ. ಅಘಂ ದ್ರಾವಯತೆ ಯಸ್ಮಾತ್, ರಾಘವೇಂದ್ರ ಅಂತಂತಂದರೆ ಆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ದುಷ್ಕರ್ಮಗಳ ದೋಷಗಳನ್ನು ಅವರು ನಿವಾರಣೆ ಮಾಡ್ತಾರೆ. ಬರೀ ರಾಘವ ಅಂತಂತಂದರೆ ವೇಂಕಾರೋ ವಾಂಛಿತಪ್ರದಃ, ದೋಷಗಳನ್ನು ಪರಿಹಾರ ಮಾಡಿ ನಿನಗೇನು ಅಪೇಕ್ಷೆ ಬೇಕೋ ಅದನ್ನು ಕೊಟ್ಟು ನಿನ್ನನ್ನು ಕಾಪಾಡ್ತಕ್ಕಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿದೆ. ಕಲಿಯುಗ ಕಲ್ಪತರು. ಹಾಗಾಗಿ ಮೀನರಾಶಿಯವರಿಗೆ ವೇದದಲ್ಲಿರ್ತಕ್ಕಂಥ ರಾಹುವಿನ ದೋಷ ಸ್ವಲ್ಪ ಇನ್ನೂ 6-7 ತಿಂಗಳಿದೆ, ಇನ್ನೂ 8 ತಿಂಗಳಿದೆ. ಹಾಗಾಗಿ ರಾಯರ ಸೇವೆಯನ್ನು ಭಕ್ತಿಯಿಂದ ಮಾಡಿ ಒಳ್ಳೆಯದಾಗಲಿ. ಪುನಃ ಸಮಸ್ತ ಕನ್ನಡ ವೀಕ್ಷಕ ಬಂಧುಗಳಿಗೆ ಜನವರಿ 2026ರ ಶುಭ ಆಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.